ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ, ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ. 3 ವರ್ಷಗಳ ಹಿಂದೆ ಆರಂಭವಾದ ಗುಡಿಯ ನಿರ್ಮಾಣ ಕಾರ್ಯ ಇನ್ನೂ ಪೂರ್ಣವಾಗಿಲ್ಲ. ಸರ್ಕಾರದಿಂದ 17 ಲಕ್ಷ ಮತ್ತು ಸಮಾಜದ ವತಿಯಿಂದ 8 ಲಕ್ಷ ಹಣ ಒದಗಿಸಲಾಗಿದ್ದು, ಒಟ್ಟು 25 ಲಕ್ಷ ವೆಚ್ಚದಲ್ಲಿ ಗುಡಿ ನಿರ್ಮಾಣವಾಗಬೇಕಿತ್ತು. ಆದರೆ ಗುಡಿ ಅರ್ಧಕ್ಕೆ ನಿಂತು ಗುತ್ತಿಗೆದಾರರಿಗೆ ಹಣ ಪಾವತಿಸದ ಕಾರಣದಿಂದ ಕೆಲಸ ಸ್ಥಗಿತಗೊಂಡಿದೆ ಎಂದು ತಿಳಿಸಿದ್ದಾರೆ. ಗುಡಿಯ ನಿರ್ಮಾಣದ ಹೊಣೆ ಹೊತ್ತಿರುವ ನಾರಾಯಣ ಸ್ವಾಮಿ ಗುಡಿಯ ಸಮಿತಿ ಅಧ್ಯಕ್ಷ ಮತ್ತು ಲಕ್ಷ್ಮಣ ಮಾಜಿ ಜಿಲ್ಲಾಧ್ಯಕ್ಷ ಅವರು ಹಣದ ಲೋಪ ಹಾಗೂ ಗುತ್ತಿಗೆದಾರರೊಂದಿಗೆ ಕಷ್ಟಪಟ್ಟು ಕೆಲಸ ಮಾಡದಿರುವ ಕುರಿತು ಸಂಘ ಆಕ್ಷೇಪ ವ್ಯಕ್ತಪಡಿಸಿದೆ. ಗುಡಿ ಕಟ್ತೀವಿ ಅಂತ ಹೇಳಿ ನಮ್ಮನ್ನ ಒಪ್ಪಿಸ್ಕೊಟ್ರೆ ಎಲ್ಲರೂ ಸಭಾದಾಗ. ಆದರೆ ಗುಡಿ ಒಳ್ಳೆ ಕೆಲಸ ಆಗ್ತಲ್ಲ ಅಂತ ನಾವು ಒಪ್ಕೊಂಡ್ವಿ. ಆಗಲಿ ಗುಡಿ ಕೆಲಸ ಸರ್ಕಾರಗಳು ಎಲ್ಲ ನಿಂತು ಮಾಡಿದ್ವಿ. ಗುಡಿ ಆಗಲಿ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಎಲ್ಲರೂ ಒಪ್ಕೊಂಡ್ರು. ಒಪ್ಕೊಂಡಾಗ ಹಾಕಿ ಗುಡಿ ಅಂತ ನಾವು ಮುಂದಾದ್ವಿ. ಪ್ರಾರಂಭವಾಯಿತು. ಮತ್ತು ರೊಕ್ಕ ಕಡಿಮೆ ಬೀಳ್ತಾವಲ್ಲೇ ಏನು ಮಾಡ್ತೀವಿ. ಗುಡಿ ಪ್ರಾರಂಭ ನಮಗೆ ಸಮಾಜ ಮುಂದೆ ಹೋಗ್ಬೇಕು. ಇಷ್ಟು ಇಂಥ ಕಳ್ಳರಿದ್ರೆ ಸಮಾಜದಾಗ ಸಮಾಜ ಉದ್ಧಾರ ಆಗಲ್ಲ. ನಮ್ಮ ಇದು ನಾರಾಯಣ ಸ್ವಾಮಿ, ಲಕ್ಷ್ಮಣ ಇವರು ಮೇನ್ ಇವರು. ಅದರಲ್ಲಿ ನಾನು ಗುಡಿ ಕೆಲಸ ಮಾಡೋವಂತ ಹೇಳಿ ಅವ್ರು ಕರೆದ್ರೆ ನನ್ನಲ್ಲಿ ರೊಕ್ಕಿಲ್ಲ, ನಾನು ಮಾಡೋದಿಲ್ಲ, ನಾವು ರಾಜ ಮಾಡ್ತೀವಿ, ನೀವು ರಾಜ ಮಾಡಿದ್ರೆ ನಾ ಯಾಕೆ ಮಾಡಿದ್ರೆ ನಿನ್ನ ಕೈಲಾಗೋದಿಲ್ಲ, ನೀನು ಮಾಡ್ತೀನಿ, ನನ್ನ ಕೈಲಾಗ್ತದೆ, ನಿನ್ನ ಸಪೋರ್ಟ್ ಮಾಡ್ತಂತ ಹೇಳಕತ್ತೀನಿ. ನಾನು ಸಪೋರ್ಟ್ ಮಾಡ್ತಂತ ಹೇಳಿದ್ರೆ ಕೂಡ ನೀವು ನಾನು ರಾಜ ಮಾಡ್ತೀನಿ, ನೀವು ರಾಜ ಮಾಡಿದ್ರೆ ಅರ್ಥ ಏನಾಗುತ್ತೆ ಅಂದರೆ ಹಿಂಗೆ ರಾಜ ಮಾಡ್ಕೊಂಬೋದ್ರೆ ಗುಡಿ ಯಾವಾಗ ಮುಗಿಬೇಕು? ನಮ್ದು ಸಿದ್ದರಾಮಯ್ಯ ಗುಡಿ ತಾಲೂಕಿನಿಂದ ಪಟ್ಟಿ ತರ್ಸಂತ ಹೇಳಿನಿ, ತಾಲೂಕು ಅಂತ ಹೇಳಿ ಬುಕ್ಗಳು ಕೊಟ್ಟು ಪಟ್ಟಿ ತರ್ಸಂತ ಹೇಳಿನಿ. ಆದರೆ ಕೂಡ ನನಗೆ ತಿಳಿಲಾರದೆ, ನನ್ನ ಗಮನಕ್ಕೆ ತಿಳಿಲಾರದೆ ಸಭೆಯನ್ನು ಕರೆದಿದ್ದಾರೆ. ಸಮಾಜ ಕೆಲಸ ಸರ್, ಸಮಾಜ ಕೆಲಸಗಳೆಲ್ಲ ಇರ್ತಾವೆ. ನಾವು ಹೋಗ್ತಾ ಇರ್ತೀವಿ, ಏನಪ್ಪ ನಾವು ಮೀಟಿಂಗ್ ಇರ್ತೀವಿ, ಈ ಟೈಮ್ಗೆ ಕಾಲು ಇರ್ತೇವೆ ಅಂತ ಕೇಳಬೇಕಲ್ಲ. ನಮ್ಮನ್ನ ಕೇಳಿಲ್ಲ. ನೀವು ಮೀಟಿಂಗ್ ಅರೇಂಜ್ ಮಾಡ್ಕೊಂಡು ನೀವು ಮಾತಾಡ್ಕೊಂಡು ವಾಟ್ಸಪ್ ಹಾಕಿದ್ರೆ ಒಂದ್ಸಲ ವಾಟ್ಸಪ್ ನೋಡ್ತೀವಿ, ನೋಡಲ್ಲ. ಮಾಜಿ ಕರೆದಾರ, ಅಧ್ಯಕ್ಷ ಕರೆಬೇಕಲ್ಲ ಸರ್. ಆಯ್ತು, ನೀನು ಕರೆ, ನಮಗೆ ಒಂದು ಮಾತು ತಿಳಿಸ್ಬೇಕಲ್ಲ. ನೀವು ನಮ್ಮ ಗಮನಕ್ಕೆ ತರಬೇಕು. ನೀವು ಮೀಟಿಂಗ್ ಮಾಡಿದ್ರೆ ನಾನು ಪೂರ್ತಿ ಬೆಳಿಗ್ಗೆ ನಾವು ಒಂದು 2 ದಿವಸ ಬಿಟ್ಟಿದ್ದೆ ಸರ್. ಅಲ್ಲಿ ಸಮಸ್ಯೆ ಬಗೆಹರಿಸಕ್ಕೆ ಹೋಗಿದ್ದಿಲ್ಲ. ನಾನು ಅವತ್ತು ಬುಧವಾರ ದಿವಸ ಇಲ್ಲಿ ಪ್ರೆಸ್ ಮೀಟ್ ಮೀಟಿಂಗ್ ಮಾಡ್ಯಾರ ಇಲ್ಲಿ ನಂದಿ ಕೂಡ. ಇದು ಮರುದಿನ ಮತ್ತೆ ಪ್ರೆಸ್ ಮೀಟ್ ಮಾಡ್ಯಾರ. ಅವರು ಸುಳ್ಳು ಆರೋಪ ನಮ್ಮ ಮೇಲೆ ಮಾಡಿದರೆ ಸಮಾಜವರೆಲ್ಲ ಹೋಗ್ತಾರೆ ಸರ್. ಅಲ್ಲಿ ಇಂಥ ಕಳ್ರಿದ್ರೆ ಸಮಾಜ ಇನ್ನು ಹಾಳಾಗಿ ಹೋಗ್ತಾರೆ. ಅದಕ್ಕೆ ಅವ್ರಿಗೆ ಒಂದು ತಿಂಗಳ ಕೆಲಸ ಚಾಲು ಮಾಡಿದ್ರೆ ಅವ್ರ ಮೇಲೆ ಕೇಸ ಮಾಡ್ಕೊಡ್ತಾರೆ, ಬಿಡೋಲ್ಲ. ಇದರ ಬಗ್ಗೆ ವಿಚಾರಣೆ ಮಾಡುವ ಬದಲು ರಾಜೀನಾಮೆ ನೀಡುವ ಮಾತುಗಳನ್ನು ಮಾಡಿದರೆಂದು ಹನುಮಂತು ಆರೋಪಿಸಿದರು. ಇದರಿಂದಾಗಿ ಸಮಾಜದಲ್ಲಿ ಅಸಮಾಧಾನ ಮೂಡಿದ್ದು, ಕಟ್ಟಡ ಕಾರ್ಯ ಪೂರ್ಣಗೊಳಿಸಿ ವೆಚ್ಚದ ಸಂಪೂರ್ಣ ಲೆಕ್ಕಪತ್ರವನ್ನು ಸಮಾಜದ ಮುಂದೆ ಒದಗಿಸಬೇಕು ಎಂದು ಜಿಲ್ಲಾಧ್ಯಕ್ಷರು ಒತ್ತಾಯಿಸಿದರು. ಇಲ್ಲದಿದ್ದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಸಂಪೂರ್ಣವಾಗಿ ಕಟ್ಟದೆ ಗುಡಿಯ ಹಣವನ್ನು ಲೂಟಿ ಮಾಡಿರುವ ಬಗ್ಗೆ ಮಾತಾಡು ಈ ಮೇಲ್ಕಾಣಿಸಿದ ವಿಷಯದ ಕುರಿತಂತೆ ಶ್ರೀ ನಾರಾಯಣ ಸ್ವಾಮಿ, ಶ್ರೀ ಸಿದ್ಧಯೋಗಿ ಶಿವಯೋಗಿ ಸಿದ್ದರಾಮೇಶ್ವರ ಗುಡಿಯ ಸಮಿತಿಯ ಅಧ್ಯಕ್ಷರು ಸಾಕಿನ್ ಗಬ್ಬೂರು, ತಾಲೂಕು ಜಿಲ್ಲಾ ರಾಯಚೂರು, ಹಾಗೂ ಶ್ರೀ ಲಕ್ಷ್ಮಣ ತಂದೆ ತಿಮ್ಮಯ್ಯ, ಮಾಜಿ ಸಮಾಜದ ಜಿಲ್ಲಾ ಅಧ್ಯಕ್ಷರು ಸಾಕಿನ್ ರಾಮನಗರ, ರಾಯಚೂರು, ಇವರುಗಳ ಮೇಲೆ ಪತ್ರಿಕಾ ಪ್ರಕಟಣೆಗೆ ಸಲ್ಲಿಸುವುದೇನೆಂದರೆ, ರಾಯಚೂರು ನಗರದ ಮಂತ್ರಾಲಯ ರಸ್ತೆಯ ಮಾವನಿಕೆರೆ ಹತ್ತಿರ ಶ್ರೀ ನಂದೀಶ್ವರ ಗುಡಿ ಪಕ್ಕದಲ್ಲಿ ಇರುವ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಗುಡಿಯ ಕಟ್ಟಡವನ್ನು ಸುಮಾರು 3 ವರ್ಷಗಳಿಂದ ಪ್ರಾರಂಭಗೊಂಡಿದ್ದು ಇರುತ್ತದೆ. ಆದರೆ ಇಲ್ಲಿಯವರೆಗೆ ಸಂಪೂರ್ಣಗೊಂಡಿರುವುದಿಲ್ಲ. ಈ ಗುಡಿಯ ಕಟ್ಟಡವನ್ನು ಅರ್ಥಕ್ಕೆ ನಿಲ್ಲಿಸಿರುತ್ತಾರೆ. ತದನಂತರ ಶ್ರೀ ಹನುಮಂತ ತಂದೆ ಬಾಲಪ್ಪ
ಜಿಲ್ಲಾ ಸಮಾಜದ ಅಧ್ಯಕ್ಷರು ಶ್ರೀ ನಾರಾಯಣಸ್ವಾಮಿ ಅವರನ್ನು ಕರೆಯಿಸಿ ಗುಡಿಯ ಕಟ್ಟಡ ಅರ್ಧಕ್ಕೆ ನಿಂತಿದೆ ಎಂದು ಕೇಳಿದಾಗ ಶ್ರೀ ನಾರಾಯಣಸ್ವಾಮಿ ಅವರನ್ನು ಕೇಳಿದಾಗ ನನ್ನ ಕೈಯಲ್ಲಿ ಆಗಲ್ಲ ಎಂದು ಅವರು ಹೇಳಿರುತ್ತಾರೆ. ಒಟ್ಟು ಗುಡಿಯ ವೆಚ್ಚ 25 ಲಕ್ಷಗಳಾಗಿದ್ದು ಸದರಿ ವೆಚ್ಚದಲ್ಲಿ 17 ಲಕ್ಷ ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದ ಹಣವನ್ನು ಸರ್ಕಾರದಿಂದ ಪಾವತಿಸಲಾಗಿತ್ತು ಹಾಗೂ